ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರೇವಣ್ಣ ಅಲ್ಲ, ಪ್ರಜ್ವಲ್ ನನ್ನ ಮೇಲೆ ರೇಪ್ ಮಾಡಿದ್ದಾನೆ. ಕಿಡ್ನಾಪ್ ಆಗಿದ್ದ ಮಹಿಳೆಯಿಂದ ಎಸ್ಐಟಿ ಎದುರು ಹೇಳಿಕೆ. ಜಡ್ಜ್ ಮುಂದೆ ಹೇಳಿಕೆ ದಾಖಲಿಸೋದಕ್ಕೂ ಸಮ್ಮತಿ. ಪ್ರಜ್ವಲ್ ವಿರುದ್ಧ ದಾಖಲಾಗತ್ತಾ ಮತ್ತೊಂದು ಕೇಸ್? ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಹಗರಣ. ಈವರೆಗೆ ಎಸ್ಐಟಿ ಎದುರು 15ಕ್ಕೂ ಹೆಚ್ಚು ಸಂತ್ರಸ್ತೆಯರು ಹಾಜರು. 9 ಜನರ ಹೇಳಿಕೆ ದಾಖಲಿಸಿರೋ ಅಧಿಕಾರಿಗಳು. ಮಿಕ್ಕವರು ಫೋಟೋ ವಿಡಿಯೋ ಮಾರ್ಫಿಂಗ್ ಅಂದಿದ್ದಾರೆ ಅನ್ನೋ ಮಾಹಿತಿ. ಇವತ್ತು ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಿರೋ ಎಸ್ಐಟಿ. ಸಂತ್ರಸ್ತ ಮಹಿಳಾ ಅಧಿಕಾರಿಗಳು ಸೇರಿ 10ಕ್ಕೂ ಹೆಚ್ಚು ಜನರ ಹೇಳಿಕೆ ದಾಖಲು ನಿರೀಕ್ಷೆ. ಕಿಡ್ನಾಪ್ ಕೇಸ್ ಸಂತ್ರಸ್ತೆಯಿಂದಲೂ ಸಿಆರ್ಪಿಸಿ 164 ಅಡಿಯಲ್ಲಿ ಹೇಳಿಕೆ ದಾಖಲಿಸಲು ಸಿದ್ಧತೆ. ಹುಣಸೂರಿನ ಕಾಲೇನಹಳ್ಳಿ ತೋಟದಲ್ಲಿ ಮನೆಯಲ್ಲಿ ಸ್ಥಳ ಮಹಜರು. ಕಿಡ್ನಾಪ್ ಸಂತ್ರಸ್ತೆಯನ್ನ ಮೈಸೂರಿಗೆ ಕರೆತರೋ ಸಾಧ್ಯತೆ. ಸಾಲಿಗ್ರಾಮ ಹುಣಸೂರು ಬಸ್ ನಿಲ್ದಾಣಕ್ಕೂ ಕರೆದೊಯ್ಯಲು ಚಿಂತನೆ. ಎಚ್.ಡಿ. ರೇವಣ್ಣ ಸ್ವಇಚ್ಛಾ ಹೇಳಿಕೆ ದಾಖಲಿಸಲು ಎಸ್ಐಟಿ ಯತ್ನ. ಕಿಡ್ನಾಪ್ ಕೇಸ್ಗೂ ನನಗೂ ಯಾವ ಸಂಬಂಧವೂ ಇಲ್ಲ. ಸ್ವಇಚ್ಛಾ ಹೇಳಿಕೆಗೆ ಸಹಿ ಹಾಕಲ್ಲ ಅಂದ್ರು ಎಚ್.ಡಿ. ರೇವಣ್ಣ. ಹಾಸನದಲ್ಲಿ ಸಂಸದರ ಸರ್ಕಾರಿ ನಿವಾಸಕ್ಕೆ ಬೀಗ. ಕಟ್ಟಡವನ್ನು ತಮ್ಮ ವಶಕ್ಕೆ ಪಡೆದಿರೋ ಎಸ್ಐಟಿ ಅಧಿಕಾರಿಗಳು. ಮನೆಯ ಮುಂದೆ ಬ್ಯಾರಿಕೇಡ್ ಹಾಕಿ ಬಿಗಿ ಭದ್ರತೆ. ಬೆಂಗಳೂರಿನ ರೇವಣ್ಣ ನಿವಾಸಕ್ಕೂ ಎಸ್ಐಟಿ ಭೇಟಿ. ಬಸವನಗುಡಿಯ ಮನೆಯಲ್ಲಿ ಸ್ಥಳ ಮಹಜರು. ಸಂತ್ರಸ್ತೆಯನ್ನ ಕರೆತಂದು ಮಹಜರು ಪ್ರಕ್ರಿಯೆ. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ, ಸತೀಶ್ ಬಾಬು ಮೊಬೈಲ್ ಸೀಸ್. ಇಬ್ಬರ ಮೊಬೈಲ್ನ ಸಿಡಿಆರ್ ಮತ್ತು ಡೇಟಾ ರಿಟ್ರೀವಲ್ಗೆ ಕಳಿಸಿದೆ ಎಸ್ಐಟಿ. ಇವತ್ತು ತನಿಖಾಧಿಕಾರಿಗಳ ಕೈ ಸೇರಲಿದೆ ಮೊಬೈಲ್ ಡೇಟಾ. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಹಗರಣ. ಇವತ್ತು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಮರಳೋದು ಡೌಟ್. ನಾಳೆ 2ನೇ ಹಂತದ ಮತದಾನ ಮುಗಿದ ಬಳಿಕ ವಾಪಸ್ ಬರೋ ಸಾಧ್ಯತೆ. 4 ದಿನ ರೇವಣ್ಣರನ್ನ ಕಸ್ಟಡಿಗೆ ಪಡೆದ ಎಸ್ಐಟಿ. ಸುಸ್ತಾಗಿದ್ದರಿಂದ ತಡರಾತ್ರಿ ಯಾವುದೇ ವಿಚಾರಣೆ ನಡೆಸಿಲ್ಲ. ಇವತ್ತು ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗೋ ಸಾಧ್ಯತೆ. ಇವತ್ತು ಮತ್ತೊಮ್ಮೆ ರೇವಣ್ಣ ಪರ ವಕೀಲರಿಂದ ಜಾಮೀನು ಅರ್ಜಿ. ಈಗ ರೆಗ್ಯುಲರ್ ಬೇಲ್ ಅರ್ಜಿ ಸಲ್ಲಿಕೆಗೆ ತಯಾರಿ. ಎಸ್ಐಟಿ ಕಸ್ಟಡಿಯಲ್ಲಿರೋ ಕಾರಣ ಬೇಲ್ ಸಿಗೋದು ಡೌಟ್. ಎಸ್ಐಟಿ ಕಚೇರಿಯಲ್ಲಿ ರೇವಣ್ಣ ಭೇಟಿಗೆ ಬಂದ ವಕೀಲರು. ಪ್ರತಿದಿನ ವಕೀಲರ ಭೇಟಿಗೆ ಅನುಮತಿ ಕೊಟ್ಟಿರೋ ಕೋರ್ಟ್. ರೇವಣ್ಣ ಪರ ವಕೀಲ ಶಂಕರೇಗೌಡ ಭೇಟಿ. 1 ಗಂಟೆ ಚರ್ಚೆ. ರೇವಣ್ಣ ಮತ್ತು ಪ್ರಜ್ವಲ್ ವಿರುದ್ಧ ಸಾಲು ಆರೋಪ ಕೇಸ್. ಮಗನ ಕೇಸ್ನಿಂದ ಭವಾನಿ ರೇವಣ್ಣಗೂ ಕಾದಿದೆಯಾ ಕಾನೂನು ಸಂಕಷ್ಟ. 2 ಕೇಸ್ನಲ್ಲಿ ಭವಾನಿ ಹೆಸರು ಉಲ್ಲೇಖಿಸಿರೋ ಸಂತ್ರಸ್ತೆಯರು. ಮತ್ತಷ್ಟು ಸ್ಟ್ರಾಂಗ್ ಆಗುತ್ತಾ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ಕೇಸ್. ಸಂತ್ರಸ್ತೆಯರನ್ನ ಸಂಪರ್ಕ ಮಾಡಲು ಮುಂದಾದ ಎಸ್ಐಟಿ. ಹೆಲ್ಪ್ ಲೈನ್ ನಂಬರಿಗೆ ಹರಿದು ಬರ್ತಾ ಇದೆಯಂತೆ ನೂರಾರು ಕರೆಗಳು. ಪ್ರಜ್ವಲ್ ಬಳಿಕ ಎಚ್.ಡಿ. ರೇವಣ್ಣ ವಿರುದ್ಧವೂ ಕ್ರಮವಾಗತ್ತಾ? ದೇವೇಗೌಡರನ್ನ ಭೇಟಿಯಾದ ಹಿರಿಯ ನಾಯಕ ತಿಪ್ಪೇಸ್ವಾಮಿ. ಆರೋಪ ಮುಕ್ತಗೊಳ್ಳುವವರೆಗೂ ಕ್ರಮಕ್ಕೆ ಒತ್ತಾಯ. ದೇವೇಗೌಡರ ವಿಚಾರದಲ್ಲಿ ಡ್ಯಾಮೇಜಿಂಗ್ ಹೇಳಿಕೆಗಳು ಬೇಡ. ಕಾಂಗ್ರೆಸ್ ನಾಯಕರಿಗೆ ಸಿಎಂ ಡಿಸಿಎಂ ಖಡಕ್ ಸೂಚನೆ. ಮಾಜಿ ಪ್ರಧಾನಿಯನ್ನ ಟಾರ್ಗೆಟ್ ಮಾಡದೇ ಇರಲು ಕೈ ನಾಯಕರ ಎಚ್ಚರಿಕೆಯ ಹೆಜ್ಜೆ. ಪೆನ್ಡ್ರೈವ್ ಕೇಸ್ ಮೈತ್ರಿ ಕಾಪಾಡಿಕೊಳ್ಳಲು ಎಚ್ಡಿಕೆ ಸರ್ಕಸ್. ನನಗೆ ಮೋದಿಗೆ ಎಚ್ಡಿಡಿಗೆ ಇದರ ಸಂಬಂಧ ಇಲ್ಲ. ಪ್ರಜ್ವಲ್ ವಿರುದ್ಧ ತೆಗೆದುಕೊಂಡ ಕ್ರಮದ ಬಗ್ಗೆ ಬಿಜೆಪಿ ಹೈಕಮಾಂಡ್ಗೆ ಎಚ್ಡಿಕೆ ಮಾಹಿತಿ. ರೇವಣ್ಣ ಅರೆಸ್ಟ್ ವಿಚಾರದಲ್ಲಿ ಒಕ್ಕಲಿಗ ನಾಯಕರು ಸೈಲೆಂಟ್. ಪರ ಮಾತನಾಡಿದ್ರು ಕಷ್ಟ, ವಿರೋಧಿಸಿದ್ರು ಕಷ್ಟ. ಪ್ರಬಲ ಒಕ್ಕಲಿಗ ಸಮುದಾಯದ ವಿರೋಧದ ಆತಂಕ.
ಬಹುತೇಕರು ಮೌನಕ್ಕೆ ಶರಣು. ಜಾರ್ಖಂಡ್ನಲ್ಲಿ ಚುನಾವಣೆ ಹೊಸ್ತಿಲಲ್ಲಿ ಇಡಿ ಶಾಕ್. ಜಾರ್ಖಂಡ್ನ ರಾಂಚಿಯಲ್ಲಿ 30 ಕೋಟಿಗೂ ಅಧಿಕ ಹಣ ಜಪ್ತಿ. ಸಚಿವ ಆಲಂಗಿರಿ ಆಲಂ ಆಪ್ತ ಕಾರ್ಯದರ್ಶಿ ಮನೆಯಲ್ಲಿ ಹಣ ವಶಕ್ಕೆ ಪಡೆದ ಇಡಿ. ಅಕ್ರಮ ಹಣ ವರ್ಗಾವಣೆ ಕೇಸ್ ಸಂಬಂಧ ರೇಡ್ ವೇಳೆ ಹಣ ಪತ್ತೆ. ನಮ್ಮ ಮೆಟ್ರೋದಲ್ಲಿ ಯುವಕ ಯುವತಿಯ ಅಸಭ್ಯ ವರ್ತನೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಪ್ರಯಾಣಿಕರೊಬ್ಬರಿಂದ ಆಕ್ರೋಶ. ಬಿಎಂಆರ್ಸಿಎಲ್ ಪೊಲೀಸರಿಗೆ ಟ್ಯಾಗ್ ಮಾಡಿ ದೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.